ಇದನ್ನು ನಾನು ಯಾರ ಹತ್ರನೂ ಹೇಳದೇ ಇರೋದಕ್ಕೆ ನನ್ನ ಸ್ವಾರ್ಥ ಒಂದು ಕಾರಣ ಆದರೆ ಇದನ್ನ ನಾನೇನು ಕೊಡ್ತಾ ಇರೋ ಭಿಕ್ಷೆ ಅನ್ಕೋ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸತ್ಯ ರಾಮ ಬಂದಿದ್ದ ತಕ್ಷಣ ಜೋರಾಗ್ತಿದ್ದಾನೆ. ಇವನ್ ಬಾಯಿನ ಬಂದ್ ಮಾಡ್ಬೇಕು. ಸೀತಾ ಬಾ ಹೊರಡೋಣ. ನೀನ್ ಹೋಗ್ಬಿಟ್ ಬಾ. ನೀನ್ ಇಲ್ದೇನಾ? ನೀನ್ ಬರಲ್ಲ ಅಂದ್ರೆ ನಾನು ಹೋಗಲ್ಲ. ಪ್ರಿಯಾ ಸರಿ ಇಲ್ಲೇ ಊಟ ಮಾಡೋಣ ಬಿಡು. ಏ ನಾನ್ ಸುಮ್ಮನೆ ಮಾತಿಗಷ್ಟೇ ಕಣೆ ಹೇಳಿದ್ದು. ಪ್ರಿಯಾ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಬ ಅಂತ ಹೇಳೋದ್ ಬಿಟ್ಟು ಬಾ ಇಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತಿದ್ಯಲ್ಲ. ಆ ಪಿಜಿಲಿರೋ ಊಟ ಮಾಡಿ ಮಾಡಿ ನನ್ನ ನಾಲ್ಗೆ ಎಲ್ಲ ಸತ್ತೋಗ್ಬಿಟ್ಟಿದೆ. ನನ್ ಕೈಲಾಗಲ್ಲಪ್ಪ. ನನ್ನ ನಾಲ್ಗೆಗೆ ಜೀವ ಬರ್ಬೇಕು ಅಂದ್ರೆ ನಾನು ಹೊರಗಡೆ ಹೋಗಿ ಊಟ ಮಾಡ್ಲೇಬೇಕು. ಇವಾಗೇನ್ ಬರ್ತೀಯ ಬರಲ್ವಾ? ಪ್ಲೀಸ್ ಪ್ರಿಯಾ ನೀನ್ ಹೋಗ್ಬಿಟ್ ಬಾ. ಫಸ್ಟ್ ಬೆಂಚ್ ಸವಾಸ ಆಗೋಯ್ತು. ಸರಿ ಬಿಡು, ಸ್ವೀಟ್ ಪಾರ್ಸಲ್ ತಗೊಂಡ್ಬರ್ತೀನಿ. ಬೇಡ ಬೇಡ ನಂಗೆ ಏನೂ ಬೇಡ, ಐ ಆಮ್ ಫೈನ್. ಸರಿ ಬಾಯ್ ಬಾಯ್. ಸ್ಪೆಷಲ್ ಲಂಚ್ಗೆ ನೀವು ಹೋಗ್ಲಿಲ್ವಾ? ನಂಗೆ ಸ್ಪೆಷಲ್ ಲಂಚ್ ಬಂದಿದೆಯಲ್ಲ. ನನ್ನ ಫ್ರೆಂಡ್ ಕಳ್ಸಿರೋ ಸ್ಪೆಷಲ್ ರೋಲ್ ಮುಂದೆ ಯಾವ ಲಂಚ್ ತಾನೇ ಸ್ಪೆಷಲ್ ಇರುತ್ತೆ ಹೇಳಿ? ನಂಗೆ ಅಷ್ಟೇ ಸಾಕು. ಏನಾಯ್ತು? ಊಟ ಸರ್. ಈ ಆಫೀಸ್ನಲ್ಲಿ ನನಗೇನಾದ್ರೂ ಆದ್ರೆ ಅದಕ್ಕೆ ನೀನೇ ಕಣೋ ಕಾರಣ. ಹಾಗೆಲ್ಲ ಹೇಳ್ಬೇಡ್ರಿ ಸರ್. ಆಯ್ತಪ್ಪ, ಕೈ ಮುಗಿತೀನಿ, ನಾನು ಊಟ ಮಾಡ್ಕೋತೀನಿ, ತಾವು ದಯಮಾಡಿ. ಸರ್ ಬೇಗ ಬನ್ನಿ ಸರ್, ಊಟ ಆರೋಗುತ್ತೆ. ಸೂರಿ ಅಲ್ಲೋಡು. ಅರೆ ಏನಾಯ್ತು? ಟೇಬಲ್ ಕೆಳಗೆ ಏನ್ ಹುಡುಕ್ತಾ ಇದ್ದೀರಾ? ಅಯ್ಯೋ ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್? ಟೇಬಲ್ ಕೆಳಗೆ ಯಾಕೆ ಬಚ್ಚಿಟ್ಕೊಂಡಿದ್ದೀರಾ? ಭಗವಂತ ನನ್ನನ್ನು ಇವರೇ ಸಿಗಾಕ್ಸ್ಬಿಡ್ತಾರೆ. ಪೈಸಾ ನನ್ನ ಹತ್ರನೇ. ಅಷ್ಟೇ ಅಲ್ಲ, ಸಾಹೇಬ್ರಿಗೆ ಸ್ಪೆಷಲ್ ಲಂಚ್. ಕಳ್ಳನ ಹಿಡಿಯೋಕೆ ಬಂದವನು ಕಳ್ಳನೇ ಆಗ್ಬಿಟ್ಟಿದ್ದಾನೆ. ಈ ನಾಟಕ ಎಲ್ಲ ಯಾವಾಗ ಮುಗೀತಪ್ಪ ಅಂದರೆ ಸ್ವಲ್ಪ ಸಮಯ ಬೇಕು ಅಂತ. ಈಗ ಅರ್ಥ ಆಯಿತು ಸಮಯ ಯಾಕೆ ಬೇಕು ಅಂತ. ಏನ್ ಮಾಡ್ತಿದ್ದೀರಾ ಅಲ್ಲಿ? ಏನಮ್ಮ ಸರ್ ನೀನು ಸ್ಪೆಷಲ್ ಊಟಕ್ಕೆ ಹೋಗ್ಲಿಲ್ವಾ? ಇಲ್ಲ ಸರ್, ನಾನು ಮನೆಯಿಂದ ತಂದಿದ್ದೆ. ಮನೆಯಿಂದಲೇ ತಂದಿದ್ದೀಯಾ? ಜಾಸ್ತಿನೇ ತಂದಿರಬೇಕು. ಅಂದರೆ ನಾನು ಸ್ವಲ್ಪ ರುಚಿ ನೋಡೋಣ ಅಂತ. ಸರ್ ತಗೊಳ್ಳಿ. ಮೇಡಮ್ ತಮಾಷೆಗೆ ಹೇಳ್ದೆ, ಇನ್ನೊಂದು ಸತಿ ಯಾವಾಗಲಾದ್ರೂ ಇಸ್ಕೊಂಡು ತಿಂತೀನಿ. ಇವು ಕ್ಯಾರಿಯ ನೀವು ಅಶೋಕ. ಏನಾಯ್ತ್ರಿ? ಅದು ಊಟ ಮಾಡೋಕ್ಕೂ ಮುಂಚೆ ಸ್ಟ್ರೆಚಿಂಗ್ ಮಾಡಿದ್ರೆ ಜಾಸ್ತಿ ತಿನ್ಬೋದಲ್ವಾ, ಅದಕ್ಕೆ. ಸರಿ ಊಟ ಮಾಡೋಣ ಬನ್ನಿ. ರೆಡಿ ಬನ್ನಿ. ಬೋನಸ್ ಸಿಕ್ಕಿರೋ ಖುಷಿಗೋ ಏನೋ ಕಣೆ, ಇಷ್ಟು ಟ್ರಾಫಿಕ್ ಇದ್ರು ನಂಗೊಂದು ಸ್ವಲ್ಪನೂ ಕಿರಿಕಿರಿ ಆಗ್ತಿಲ್ಲ. ದುಡ್ಡಿದ್ರೆ ಏನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಸಿಗುತ್ತೆ ಅಲ್ವಾ? ಅದಕ್ಕೆ ಕಣೆ ದುಡ್ಡು ಮಾಡ್ಬೇಕು. ಇಲ್ಲ ಅಂದ್ರೆ ದುಡ್ಡಿರೋ ನಮ್ಮ ಮದ್ವೆ ಆಗ್ಬೇಕು. ನಾವ್ ಆಸೆ ಪಟ್ಟಿದ್ದು ನಾವ್ ಅನ್ಕೊಳ್ದೆ ಇದ್ದಾಗ ಸಿಕ್ಕಾಗ ನಾವ್ ಎಷ್ಟು ಖುಷಿ ಪಡ್ತೀವಲ್ವಾ? ಅದಕ್ಕೆ ದೊಡ್ಡವ್ರು ಹೇಳೋದು, ಎಷ್ಟೇ ಕಷ್ಟ ಬಂದ್ರು ನಾವ್ ಸೋತ್ವಿ ಅಂತ ಅನ್ಕೋಬಾರ್ದು. ಜೀವನ ಬದಲಾಗತ್ತೆ. ಇವತ್ತು ನಮಗ್ ಬೋನಸ್ ಸಿಕ್ಕ ಹಾಗೆ ಜೀವನದಲ್ಲೂ ಬೋನಸ್ ಕೊಟ್ಟೆ ಕೊಡ್ತಾನೆ ಆ ದೇವ್ರು. ನನಗ್ ಬೋನಸ್ ಎಲ್ಲ ಬೇಡ, ಜಾಕ್ ಪಾಟೇ ಬೇಕು.
ನಿನಗೆ ಜಾಕ್ ಪಾಟ್ ಸಿಕ್ಕಾಗ ನೀನು ಪಾರ್ಟಿ ಕೊಡ್ಸುವಂತೆ. ಇವತ್ತು ನಮ್ಮ ಮನೇಲಿ ಪಾನಿಪುರಿ ಪಾರ್ಟಿ ಇದೆ, ಬಾ ಆಯ್ತಾ, ಮಿಸ್ ಮಾಡ್ಬೇಡ. ಸಿಹಿ ತುಂಬಾ ಖುಷಿ ಪಡ್ತಾಳೆ. ಅಯ್ಯೋ ಆಗಲ್ಲ ಕಣೆ, ನಿನಗೆ ಹೇಳಿದ್ನಲ್ಲ ಅವಳು ನನ್ನ PG ರೂಮೇಟ್ ಒಬ್ಳು ಖಾಲಿ ಮಾಡ್ತೀಯಾಳೆ ಅಂತ. ನಾನೇನಾರು ಹೋಗಿಲ್ಲ ಅಂದ್ರೆ ನನ್ನ ಸಾಮಾನೆಲ್ಲ ಎತ್ತಾಕೊಂಡು ಹೋಗ್ಬಿಡ್ತಾಳೆ ಅಷ್ಟೇ. ಯು ಗೈಸ್ ಕ್ಯಾರಿ ಆನ್ ಆಯ್ತಾ, ನಾನು ನೆಕ್ಸ್ಟ್ ಟೈಮ್ ಪಕ್ಕ ಬರ್ತೀನಿ. ಏ ಒಂದ್ ನಿಮಿಷ ಸೈಡಲ್ಲಿ ನಿಲ್ಸು. ಯಾಕೆ, ಏನಾಯ್ತು? ಒಂದ್ ನಿಮಿಷ ನಿಲ್ಸು, ಹೇಳ್ತೀನಿ. ನಾನು ಇಲ್ಲೇ ಇಳ್ಕೋತೀನಿ. ಯಾಕೆ? ನಾನ್ ಬರಲ್ಲ ಅಂದಿದ್ದು ಕೋಪ ಮಾಡ್ಕೊಂಡು ಇಲ್ಲೇ ಇಳಿತಿದ್ಯಾ? ಮನೆವರೆಗೂ ಬಿಡ್ತೀನಿ, ಬಾ. ಕೋಪ ಏನಿಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ. ನೀನ್ ಹೋಗು, ಫ್ರೀ ಆದ್ರೆ ಬಾ ಆಯ್ತಾ. ಬಾಯ್. ಹುಷಾರು. ಆಫೀಸ್ ಕೆಲಸ, ಮನೆ ಕೆಲಸ ಅಂತ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರೆ ಸಾಕ? ಸ್ಪೆಷಲ್ ಲಂಚ್ ಹೋಗ್ಬಾರ್ದಾಗಿತ್ತ? ಜನರ ಜೊತೆ ಬೆರೆಯದೇ ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ಹಾಗೇನಿಲ್ಲಮ್ಮ, ಸ್ಪೆಷಲ್ ಲಂಚ್ ಅಂತ ಹೊರಗಡೆ ಹೋದ್ರೆ ನಾವು ಮಾಡ್ಕೊಂಡು ಹೋಗಿದ್ದೆಲ್ಲ ವೇಸ್ಟ್ ಆಗತ್ತೆ ತಾನೆ. ಬೀಳ್ತೀರಾ, ಓಡಬೇಡಿ. ನನಗೆ ನನ್ನ ಮಗಳು ಮಾಡ್ಕೊಡ್ತಾಳಲ್ಲ ಸ್ಪೆಷಲ್ ರೋಲು, ಅದೇ ತುಂಬಾ ಸ್ಪೆಷಲ್ ಅಮ್ಮ. ನನಗಿಂತ ಹೆಚ್ಚಾಗಿ ಅವ್ರ ಫ್ರೆಂಡು ಇವಳ ಹೊಗಳಿದ್ದು. ಸೀತಮ್ಮ, ನನ್ನ ಫ್ರೆಂಡಿಗೆ ಚಪಾತಿ ರೋಲ್ ಇಷ್ಟ ಆಯ್ತಾ? ಅವ್ರು ಸಿಹಿ. ಸುಮ್ಮನೆ ಶ್ರೇಯಸ್, ನೀನು ಹೇಳು ಸೀತಮ್ಮ, ಇಷ್ಟ ಆಯ್ತಾ? ಸಿಕ್ಕಾಪಟ್ಟೆ ಇಷ್ಟ ಆಯ್ತಂತೆ. ಆ ತರ ರೋಲು ಅವ್ರು ತಿಂದೇ ಇಲ್ವಂತೆ. ನನ್ನ ಫ್ರೆಂಡ್ನ ನೀನೇ ಜಾಸ್ತಿ ಮೀಟ್ ಮಾಡಿದ್ಯಾ. ಇವತ್ತು ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡ್ಬೇಕು. ಈಗ್ಲೇ ಕರಿ. ಈಗ್ಲೇ ಮನೆ ಕರಿ. ಅವ್ರಿಗೆ ಕೆಲಸ ಇರುತ್ತೆ, ಅವ್ರು ಬ್ಯುಸಿ ಇರ್ತಾರೆ, ಆ ತರ ಎಲ್ಲ ಕರಿಬಾರ್ದು. ಫ್ರೆಂಡ್ ಕರೆದ್ರೆ ಏನೇ ಕೆಲಸ ಇದ್ರು ಬರ್ಬೇಕು, ಅದಕ್ಕೆ ನಿಜವಾದ ಫ್ರೆಂಡ್ಶಿಪ್ ಅಂತಾರೆ. ಈಗ ನೀನ್ ಕರ್ದಿಲ್ಲ ಅಂದ್ರೆ ನಾನೇ ಫೋನ್ ಮಾಡ್ತೀನಿ. ಸಿಹಿ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಇವತ್ತು ನನ್ನ ಫ್ರೆಂಡ್ನ ನಾನು ನೋಡ್ಲೇಬೇಕು. ಟನ್ 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 ಹೆಂಗೆ? ಸುರಪಾನದ ಜೊತೆ ಸೂರಿ, ಆಹಾ ಒಳ್ಳೆ ಕಾಂಬಿನೇಷನ್. ತುಂಬಾ ದಿನ ಆಗಿತ್ತು ನಿನ್ ಜೊತೆ ಕುಡ್ದು. ಇರೋ ರಾಮ್ನು ಕರೆದು ಬಿಡ್ತೀನಿ. ರಾಮ್ ಬಾರೋ ಬೇಗ. ಅವನ್ ಯಾಕೋ ಕರಿತೀಯ? ಏನೋ ಕರೆದಿದ್ದು? ಏನ್ರಪ್ಪ, ಇಬ್ರು ಲಿವರ್ ಹಾಳು ಮಾಡಕ್ ಹೊಟ್ಟಿದ್ದೀರಾ? ಅದನ್ನ ನೋಡಕ್ ನನ್ನನ್ ಕರೆದ್ರ? ಲವರೇ ಬಿಟ್ಟು ಹೋದ್ಮೇಲೆ ಲಿವರ್ ಗಿವರ್ಗೆಲ್ಲ ಏನೋ ಮರ್ಯಾದೆ. ಬಾ ನೀನು ಸೇರ್ಕೋ. ನೋಡ, ಈಗ ನಿನ್ ದೇವದಾಸ್ ಆಗಿ ಕೈಯಲ್ಲಿ ಬಾಟ್ಲಿಲ್ಲ ಅಂತಂದ್ರೆ ಇತಿಹಾಸಕ್ಕೆ ದ್ರೋಹ ಬಗ್ದಂಗೆ. ಏ ಏನು ನೀನು ದೇವದಾಸ್ ಅಂತೀಯ ಅವನ್ನ? ಅವನು ಎಷ್ಟು ಫೀಲ್ ಮಾಡ್ಕೊಂಡಿದ್ದಾನೆ ನೋಡು ನನ್ನ ಮೊಮ್ಮಗ. ಅವನು ಈಗ ದೇವದಾಸ್ ಅಲ್ಲ. ಓ ಹಂಗಂತ್ಯ ಅಲ್ವಾ? ಮತ್ತೆ ಆ ಖುಷಿ ಕರೆವೇನು ಇದು? ಹಾಗಾದ್ರೆ ಸೆಲೆಬ್ರೇಷನ್ ಜೋರಾಗಿ ಇರ್ಬೇಕು. ಲವ್ ಟೈಮ್ ವೇಸ್ಟ್ ಮಾಡ್ಬೇಡ, ಬಾರೋ ಬಂದ್ ಸೇರ್ಕೊಳ್ಳೋ. ಆಲ್ರೆಡಿ ಶುರು ಹಚ್ಕೊಂಡಿದ್ದೀರಲ್ಲಪ್ಪ, ನೀವು ಮುಂದುವರಿಸಿ, ನನಗೆ ಕೆಲಸ ಇದೆ. ಸೀತಮ್ಮ, ಫೋನ್ ರಿಸೀವ್ ಮಾಡ್ತಿಲ್ವಾ? ನಾನು ಹೇಳ್ದೆ ತಾನೆ ಅವ್ರು ಬ್ಯುಸಿ ಇರ್ತಾರೆ ಅಂತ. ಇರು ಫುಲ್ ರಿಂಗ್ ಆಗ್ಲಿ. ಯಾರ್ದು? ವರ್ಕ್ ಕಾಲ್ ತಾತ, ನೀವು ಮುಂದುವರಿಸಿ. ಯು ಗೈಸ್ ಕ್ಯಾರಿ ಆನ್. ವರ್ಕ್ ಕಾಲು. ಹಲೋ. ಹಲೋ, ನೀವು ಬ್ಯುಸಿ ಇದ್ರಿ ಅಂತ ಅನ್ಸುತ್ತೆ. ಇಲ್ಲ ಹೇಳಿ. ನಿಮ್ಮನ್ನ ಊಟಕ್ಕೆ ಮನೆ ಕರಿಬೇಕು ಅಂತ ಇವಳ್ದು ಒಂದೇ ಹಠ. ನೀವು ಬ್ಯುಸಿ ಇರ್ತೀರಾ ಅಂದ್ರೂ ಕೇಳ್ತಾ ಇಲ್ಲ. ಇವಳು ಕಾಲ್ ಮಾಡು ಅಂತ ಅವಾಗ್ಲಿಂದ ಹಠ ಮಾಡ್ತಿದ್ದಾಳೆ, ಅದಕ್ಕೆ ಕಾಲ್ ಮಾಡಿದೆ. ಮನೆಗೆ ಬನ್ನಿ. ನೀವು ಟ್ರಾಫಿಕ್ ಅಲ್ಲಿ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಡುತ್ತೆ. ನೀವು ಬ್ಯುಸಿ ಇದ್ರೆ ಇಟ್ಸ್ ಓಕೆ, ನೀವೇನು ಬರಕ್ಕೆ ಹೋಗ್ಬೇಡಿ. ಏನೋ ಹೇಳಿ ನಾನು ಮ್ಯಾನೇಜ್ ಮಾಡ್ತೀನಿ. ನಾನಿವಾಗ ಫೋನ್ ಮಾಡಿರ್ಲಿಲ್ಲ ಅಂದ್ರೆ ಅವಳು ದೊಡ್ಡ ರಂಪ ಮಾಡ್ತಿದ್ಲು, ಅದಕ್ಕೆ ಫೋನ್ ಮಾಡಿದೆ. ನೀವು ಬ್ಯುಸಿ ಇದ್ದೀರಾ, ಇನ್ನೊಂದು ದಿನ ಬರ್ತೀರಾ ಅಂತ ಹೇಳಿ ನಾನು ಸಮಾಧಾನ ಮಾಡ್ತೀನಿ. ಇಟ್ಸ್ ಓಕೆ, ಬಾಯ್. ಸೀತಮ್ಮ, ಸುಳ್ಳು ಹೇಳ್ತಿದ್ಯಾ? ಬಾಯ್ಲಿ. ಇವತ್ತು ಪಾನಿಪುರಿ ಪಾರ್ಟಿ ಇದೆ, ಜಿಲೇಬಿ ಮತ್ತೇನೇನೂ ಇದೆ. ನಾನಂತೂ ಅದನ್ನ ಎಲ್ಲ ತಿನ್ನಲ್ಲ. ನೀನ್ ತಿಂದ್ರೆ ಖುಷಿ ಆಗುತ್ತೆ. ಬರ್ತೀರಾ ಅಲ್ವಾ ಫ್ರೆಂಡ್? ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್.
ಈ ತರ ಹಠ ಮಾಡಬಾರ್ದು, ಅವ್ರಿಗೇನೋ ಕೆಲಸ ಇದೆಯಂತೆ. ನಾನ್ ಕಳ್ದಿದ್ದೀನಿ ಅಂದ್ರೆ ನನ್ನ ಫ್ರೆಂಡ್ ಬಂದೇ ಬರ್ತಾರೆ. ನನ್ನ ಫ್ರೆಂಡ್ ಬರ್ತಾರೆ. ಕರೆಕ್ಟ್ ಆಗಿ ಹೇಳಿದೆ ಸರಿ. ಆದ್ರೂ ನೀನ್ ತೋರಿಸಿರೋ ಬ್ರ್ಯಾಂಡ್ ಇದೆಯಲ್ಲ ಸೂಪರ್ ಆಗಿದೆ. ಅರ್ಜೆಂಟ್ ಕೆಲಸ ಇದೆ ಬಾ. ನೀನ್ ಬರೋ ಕೆಲಸ ಆಮೇಲೆ ಮಾಡೋಣ. ಮುಖ್ಯವಾದ ಕೆಲಸ ಇದೆ, ಎದ್ದು ಬಾ. ಏಯ್, ನೀನು ಕಂಪ್ನಿ ಕೊಡ್ ಬಾರೋ ಅಂತ ಅಂದ್ರೆ ಇರೋ ಕಂಪ್ನಿನೂ ಬ್ರೇಕ್ ಮಾಡ್ತಾ ಇದ್ಯಾ? ಅವ್ ಕಂಪ್ನಿ ಕೊಡ್ಲಿ ಬಿಡ. ತಾತ ಕೆಲಸ ಇದೆ. ಲವ್ ತುಂಬಾ ದಿವಸ ಆದ್ಮೇಲೆ ಆನಂದವಾಗಿ ಕೂತಿದೀವಿ, ಕಲ್ಲು ಹಾಕ್ಬೇಡ. ಈ ಹಾಳಾದ ಬಾಟ್ಲ್ ನಿಂಗೆ ಆನಂದ ಕೊಡುತ್ತೇನಾ? ಈ ಬಾಟ್ಲ್ ಬಗ್ಗೆ ಏನು ಮಾತಾಡಬಾರ್ದು. ತಾತ ನೀವು ಆನಂದವಾಗಿ ಮುಂದುವರಿಸಿ, ಇವ್ನ ಈಗಲೇ ಕರ್ಕೊಂಡು ಹೋಗ್ತಾ ಕುಡಿಯೋದಕ್ಕೆ ಶರಾಬಿದ್ರೆ ಸಾಲದು, ನಸೀಬು ಇರ್ಬೇಕು. ಪೊಲೀಸ್ ಯಾರು? ನಾನು. ಹಾಗಾದ್ರೆ ಕಳ್ಳನ್ ಹಿಡಿ. ನೀ ಯಾಕೆ ಹಾಗೆ ನೋಡ್ತಿದ್ಯಾ? ನೀನೇನಾದ್ರೂ ಕಳ್ಳನ? ತಾತ, ನೀನೇ ಕಳ್ಳ. ಅಯ್ಯೋ, ಅದ್ ಹೆಂಗ್ ಕಂಡು ಹಿಡಿದು ಬಿಟ್ಟಿಯಮ್ಮ ನೀನು? ಶ್ರೇಯಸ, ಬಾರೋ ಇಲ್ಲಿ. ಅಮ್ಮ ಬಂದೆ. ಮೇಡಮ್ ಕೊರಿಯರ್. ಅಯ್ಯೋ, ಇಬ್ರೇ ಆದ್ವಲ್ವಾ, ಹೇಗೆ ಆಟ ಆಡೋದು? ಸೀತಮ್ಮ, 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 ನನ್ ಜೊತೆ ಕಳ್ಳ ಪೊಲೀಸ್ ಆಡು. ನಂಗೆ ಕೆಲಸ ಇದೆ, ನೀನು ಹೋಗಿ ಆಟ ಆಡ್ಕೊಂಡು ನಾನು ಆಮೇಲೆ ಬರ್ತೀನಿ. ತಾತ, ಜೂಟ್ ಆಟ ಆಡೋಣ? ಅಯ್ಯೋ ಬೇಡಮ್ಮ, ನನ್ನ ಕೈಯಲ್ಲಿ ಆಗೋದಿಲ್ಲ. ನನ್ನ ಫ್ರೆಂಡ್ ಆದ್ರೂ ಬೇಗ ಬಂದ್ರೆ ಆಟ ಆಡ್ಬೋದು. ನಿನ್ ಫ್ರೆಂಡು ಬರ್ತಾನೆ ಅಂತೀಯಾ? ಪಕ್ಕ, ನಾನ್ ಕಳ್ತಿದ್ದೀನಿ ಅಂದ್ರೆ ಬಂದೇ ಬರ್ತಾರೆ. ಸೀತಾ, ನೀನ್ ಬೇಡ ಬೇಡ ಅಂತ ದೂರ ಹೋದಷ್ಟು ನಾನೇ ಹತ್ರ ಬರ್ತೀನಿ. ನಿನ್ನ ಸಮಸ್ಯೆನು ನಾನೇ, ಅದಕ್ಕೆ ಪರಿಹಾರನೂ ನಾನೇ. ಈ ನೋಟಿಸ್ ಜಸ್ಟ್ ಸ್ಯಾಂಪಲ್. ಮಗ ಇಲ್ಲ, ಕಾರ್ ನಿಲ್ಸು. ಸೂರ್ಯ ಜೊತೆ ಆರಾಮಾಗಿ ಎಣ್ಣೆ ಹೊಡ್ಕೊಂಡಿರ್ಬೋದಾಗಿತ್ತು. ಇದು ಎಲ್ಲ ಕರ್ಕೊಂಡ್ ಬಂದಿದ್ಯಾ? ಕರೆಕ್ಟ್ ಜಾಗಕ್ಕೆ ರೀಚ್ ಆಗಿದ್ದೀವಿ. ನೀನು ಮ್ಯಾಪ್ಸ್ ನ ನಂಬ್ಕೊಂಡ್ರೆ ಆಪೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಕರೆಕ್ಟ್ ಆಗಿ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ಇದೇ ಪರ್ಫೆಕ್ಟ್ ಲೊಕೇಶನ್ ಕಣ. ಇಲ್ಲೇನೋ ಕೆಲಸ ನಿನಗೆ? ನನ್ ಕೆಲಸ ಇಲ್ಲಿಗೆ ಏನಾದ್ರು ಬಂದಿರೋ ವಿಷಯ ತಾತನ ಹತ್ರ ಹೇಳ್ದೋ ಸರಿ ಇರಲ್ಲ ನೋಡು. ಸೂರಿಗೆ ವಿಷಯ ಗೊತ್ತಾಗಕ್ಕೆ ಏನಾದ್ರು ಇರ್ಬೇಕಲ್ಲ, ಹೇಳು ಯಾಕೆ ಬಂದಿದ್ಯಾ ಅಂತ. ಇದನ್ನೇ ಹೇಳ್ತಾ ಇರೋದು, ಏನು ಹೇಳ್ಬೇಡ ಅಂತ. ಕುಡಿದೇನೆ ಹಿಂಗೆಲ್ಲ ಆಡ್ತಿದ್ಯಾ? ಇವಾಗ ಕರೆಕ್ಟ್ ಆಗಿ ಯಾವ ಕೆಲ್ಸಕ್ಕೆ ಬಂದಿದ್ಯಾ ಅಂತ ಹೇಳಿದ್ರೆ ಸರಿ, ಇಲ್ದಾದ್ರೆ ನಾನು ಬರ್ತೀನಿ ನಿನ್ ಜೊತೆ. ನನ್ನ ಫ್ರೆಂಡ್ ನನ್ನನ್ನು ಇನ್ವೈಟ್ ಮಾಡಿರೋದು. ಫ್ರೆಂಡ್ ಅಮ್ಮನ? ಸರಿ, ಸೂರಿಗೆ ನಾನೇನು ಹೇಳಲ್ಲ. ನಿನ್ ಮೇಲೆ ನಂಬಿಕೆ ಇಲ್ದೆ ಹೋದ್ರು ನನ್ನಿಂದ ನಿನ್ನ ಹತ್ರ ಏನು ಮುಚ್ಚಿಟ್ಕೊಳಕ್ಕಾಗಲ್ಲ. ಅದೇ ನನ್ನ ವೀಕ್ನೆಸ್. ಅದು ವೀಕ್ನೆಸ್ ಅಲ್ಲ ಮಗ, ದೋಸ್ತಿ. ಸರಿ ದೋಸ್ತ, ಕೆಲಸ ಮುಗ್ದಾದ್ಮೇಲೆ ಕಾಲ್ ಮಾಡ್ತೀನಿ, ಬಂದು ಪಿಕಪ್ ಮಾಡಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಶಾಂತಮನ್ ವಟಾರ ಎಲ್ಲಿ ಬರುತ್ತೆ? 50 rupees, 50 rupees. 50 rupees? ಅಲ್ಲ, ಅಡ್ರೆಸ್ 50 rupees. ಸರ್, ಅವರು ದುಡ್ಡೆಲ್ಲ ಕೊಡೋಕ್ ಹೋಗ್ಬಿಡಿ ನೀವು. ಏನ್ ಬೇಕು ನಿಮ್ಗೆ? ಶಾಂತಮನ್ ವಟಾರ ಎಲ್ಲಿ ಬರುತ್ತೆ? ಹೀಗೆ ಸ್ಟ್ರೈಟ್ ಹೋಗಿ ಎಡಗಡೆ ತಿರ್ಕೊಳ್ಳಿ.
ಥ್ಯಾಂಕ್ ಯು. ಇಲ್ಲೇ ಲೆಫ್ಟ್ ಎಲ್ಲೋ ತಗೊಳಕ್ ಹೇಳಿದ್ರಲ್ಲ ಬಾಸ್. ಶಾಂತಮ್ಮನ ಒಟ್ಟಾರ ಎಲ್ಲಿ ಬರುತ್ತೆ? ಶಾಂತಮ್ಮನ ಒಟ್ಟಾರಣ? ಅಯ್ಯೋ ಇಲ್ಲಾಕ್ ಬಂದ್ರಿ? ಸೀನಾನನ್ ಗೋಬಿ ಅಂಗಡಿ ಹತ್ರ ಬಳಕ್ ಬಿಡಿ. ಬಲಕ್ ಬಿಡ್ಬೇಕಾ? ಅಲ್ಲೇ ಸಂಪತ್ ಬುಕ್ ಸ್ಟೋರು ಪಕ್ಕದಲ್ಲ ಶಾಂತಮ್ಮನ ಒಟ್ಟಾರ. ಓಕೆ ಬಾಸ್, ಥ್ಯಾಂಕ್ ಯು. ಕೆಲ್ಸಕ್ಕೆ ಹೋಗಂದ್ರೆ ತಿನ್ಕೊಂಡು ಎಮ್ಮೆ ಹಂಗೆ ಬಿದ್ದಿರ್ತೀಯ ಮನೆಯಲ್ಲೇ ಮನೆಗೆ ಬಿದ್ದಿರ್ತೀಯ. ಕ್ರೇಜಿ. ಸೀನಣ್ಣನ್ ಗೋಬಿ ಅಂಗಡಿ, ಬಲಕ್ ಬಿದ್ದು ಎದ್ದು ಬುಕ್ ಶಾಪ್ ಪಕ್ಕದಲ್ಲೇ ಒಟಾರ. ಎಲ್ಲಿ? ಹಾಲಂಗಡಿ. ಅಮ್ಮ, ಇಲ್ಲಿ ಶಾಂತಮ್ಮನ್ ಒಟಾರ ಎಲ್ಲಿ ಬರುತ್ತೆ? ಏನಪ್ಪ ಶಾಂತಮ್ಮನ ಒಟ್ಟಾರಕ್ಕೆ ಬಂದು ಶಾಂತಮ್ಮನ ಒಟ್ಟಾರನೇ ಎಲ್ಲಿ ಅಂತ ಕೇಳ್ತಿದ್ಯಾ? ನೋಡಲ್ಲಿ ಬೋರ್ಡ್ ಕಾಣ್ತಿದೆ. ಇಲ್ಲಿ ಸೀತಾ ಅನ್ನೋರ್ ಮನೆ ಎಲ್ಲಿ ಬರುತ್ತೆ? ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಮನೆ ನಂಬರ್ 204. 204. ನಿಜವಾಗ್ಲೂ ಬಂದ್ರಾ? ನಾನ್ ಹೇಳಿದ್ನಲ್ಲ, ನೀವ್ ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ಅಯ್ಯೋ, ಇದ್ರಲ್ಲಿ ತೊಂದ್ರೆ ಏನಿದೆ, ಪರವಾಗಿಲ್ಲ ಬಿಡಿ. ಅವಳು ಹಠ ಮಾಡ್ತಿದ್ಲು ಅಂತ ನಾನು ಕಾಲ್ ಮಾಡ್ದೆ. ನೀವ್ ಪಾಪ ಅಷ್ಟು ದೂರದಿಂದ ಬರ್ಬೇಕಿತ್ತು. ನಿಮ್ಗೆ ನಿಜವಾಗ್ಲೂ ಕೆಲಸ ಇರ್ಲಿಲ್ವಾ ಇವತ್ತು? ಇತ್ತು ಅಂದ್ರೆ ಎಲ್ಲಿ ನೀವು ವಾಪಸ್ ಕಳ್ಸಿಬಿಡ್ತೀರನೋ ಅನ್ನೋ ಟೆನ್ಷನ್ ಆಗ್ತಿದೆ ಅಷ್ಟೇ. ಸಾರಿ, ಒಳಗ್ ಬನ್ನಿ. ನೀವ್ ಯಾಕೆ ನಾಕ್ ಮಾಡ್ಲಿಲ್ಲ? ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದಿದ್ದು. ಹೌದಾ? ಬನ್ನಿ ಬನ್ನಿ ಬನ್ನಿ. ಹಾಯ್ ಮೈ ಡಿಯರ್ ಲಿಟಲ್ ಫ್ರೆಂಡ್. ನನ್ಗೆ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ನೀನ್ ಕರೆದ್ಮೇಲೆ ಬರ್ದೇ ಇರಕ್ಕಾಗತ್ತಾ? ತಾತ ನೋಡ್ದ್ಯಾ, ನಾನ್ ಹೇಳಿಲ್ವಾ? ಸೀಪುಟ, ಇದು ನಿನ್ಗೆ ಸ್ಮಾಲ್ ಗಿಫ್ಟ್. ಇಷ್ಟೊಂದ ನನ್ ಫ್ರೆಂಡ್ಸಿಗೆ ಕೊಡೋ ಅಷ್ಟು ತಂದಿದ್ಯಲ್ಲ ಫ್ರೆಂಡ್. ಅಯ್ಯೋ, ಯಾಕೆ ಇಷ್ಟೆಲ್ಲ ತರಕ್ ಹೋದ್ರಿ? ಸಿಹಿ, ನೀನು ಹಠ ಮಾಡಿದ್ದಕ್ಕೆ ನೋಡು. ಚೇ, ಹಾಗೇನಿಲ್ಲ. ಇದು ನನಗೂ ನನ್ನ ಫ್ರೆಂಡ್ಗೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಫ್ರೆಂಡ್? ಕರೆಕ್ಟ್ ಫ್ರೆಂಡ್. ದೊಡ್ಡೋರ್ಗೆ ನಾವು ಫ್ರೆಂಡ್ಶಿಪ್ ಬಗ್ಗೆ ಅರ್ಥ ಆಗಲ್ಲ. ಇವರು ನಮ್ಮ ಅಪ್ಪ ಅಮ್ಮ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಕಣಪ್ಪ. ಇಲ್ಲೇ ನಾವು ಪಕ್ಕದ ಮನೇಲಿದ್ದೀವಿ. ಸಪ್ರೇಟ್ ಇದ್ದೀರಾ? ಅಪ್ಪ ಅಮ್ಮ ಅನ್ನಿಸ್ಕೋಬೇಕಾದ್ರೆ ಜನ್ಮ ಕೊಟ್ಟೋರೇ ಆಗಿರ್ಬೇಕು ಅಂತೇನಿಲ್ವಲ್ಲಪ್ಪ. ಇವಳು ನನ್ನ ಮೊಮ್ಮಗಳೇ. ಸೀತಾ ನನ್ನ ಮಗಳಿಗಿಂತ ಹೆಚ್ಚು ಕಣಪ್ಪ. ನಿಮ್ಮನೆ ಎಲ್ಲಪ್ಪ? ನಂದಿ ಬೆಟ್ಟ, ನಂದಿನಿ ಲೇಔಟ್ ಹತ್ರ. ಅಲ್ಲಿಂದ ಬಂದ್ಯಾ? ಟ್ರಾಫಿಕ್ಕು ಸ್ವಲ್ಪ ಜಾಸ್ತಿನೇ ಇರಬೇಕೇನೋ ಅಲ್ಲ? ನಮ್ಮ ಫ್ರೆಂಡ್ ಹತ್ರ ಹೆಲಿಕಾಪ್ಟರ್ ಇದೆ. ಫ್ರೆಂಡ್, ಹೆಲಿಕಾಪ್ಟರ್ ಅಲ್ಲೇ ಬರ್ಬೋದಿತ್ತಲ್ವಾ? ಇಬ್ರು ಒಂದ್ ರೌಂಡ್ ಹೋಗ್ಬೋದಿತ್ತಲ್ವಾ? ಸಿಹಿ, ನಾನು ಹೇಳಿಲ್ವಾ ನಿಮಗೆ, ಇವಳು ಒಂದು ವಿಷಯ ಇಟ್ಕೊಂಡ್ರೆ ಬಿಡೋದೇ ಇಲ್ಲ. ಬನ್ನಿ ಕೂತ್ಕೊಳ್ಳಿ.
ಡ್ರಾಯಿಂಗ್ ಎಲ್ಲ ಯಾರು ಮಾಡಿದ್ದು? ಇನ್ಯಾರು? ನಾನೇ. ಸೂಪರ್ ಆಗಿದೆ. ಫೋಟೋನಲ್ಲಿ ನೀವಿಬ್ಬರೇ ಇದ್ದೀರಾ?